ಇವ್ರ ಜೊತೆ ಹೋದ್ರೆ ಯಾರಿಗೂ ಡೌಟ್ ಬರಲ್ಲ. ಒಳ್ಳೇದು. ಈ ಮನೆಗೆ ಬಂದಿರೋ ಹೊಸ ಅತ್ತೆ ಅಂತೂ ಜನ ಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವ್ ಹೋಗಿ ಹೆಲ್ಪ್ ಕೇಳಿದ್ರೆ ಖಂಡಿತ ಇಲ್ಲ ಅನ್ನಲ್ಲ. ಬನ್ನಿ ಹೋಗಿ ಡೊನೇಷನ್ ಕೇಳೋಣ. ಹೌದು, ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಾನು ಅವ್ರ ವೆಲ್ ವಿಷರ್. ಹೊಸದಾಗಿ ಮದುವೆ ಆಗಿದಾರಲ್ಲ, ಅದಕ್ಕೆ ಒಂದು ವಿಶ್ ಮಾಡಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ಬೇರೆ ಜನ ಸೇವೆ ಅಂತ ಹೇಳ್ತಿದ್ದೀರಾ, ನಾನು ನಿಮ್ಮ ಪರವಾಗಿ ಒಂದು ಮಾತು ಕೇಳ್ತೀನಿ. ಹೌದು, ನೀವು ಮುಖ ಯಾಕೆ ಮುಚ್ಕೊಂಡಿದ್ದೀರಾ? ಮುಖ ತೋರಿಸಿ. ಅದು ನನಗೆ ಸ್ಕಿನ್ ಅಲರ್ಜಿ ಆಗಿದೆ. ಈಗ ನಾನೇನಾದರೂ ನಿಮಗೆ ನನ್ನ ಮುಖ ತೋರಿಸಿದ್ರೆ ನೀವಿಲ್ಲೇ ತಲೆ ಸುತ್ತ ಬಿದ್ದು ಹೋಗ್ಬಿಡ್ತೀರಾ. ಅಯ್ಯೋ ಪಾಪ, ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ಕೂತ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಅಬಲೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಹಂಚ್ತಿದ್ದೀವಿ. ಪ್ರತಿ ವರ್ಷನೂ ಏನೇ ಕಾರ್ಯಕ್ರಮ ಮಾಡಿದ್ರು ಎಜೆ ಅವರು ನಮಗೆ ಧನ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಬರೀ ನಾವು ದುಡ್ಡಿಗೋಸ್ಕರ ಬಂದಿಲ್ಲ. ಎಜೆ ಸರು ಇಷ್ಟು ದಿನ ಸಿಂಗಲ್ ಆಗಿದ್ರು, ಇವಾಗ ಮದುವೆ ಆಗಿದ್ದಾರೆ. ಅದಕ್ಕೆ ನಾವು ಗಂಡ ಹೆಂಡತಿಗಿಬ್ಬರಿಗೂ ವಿಶ್ ಮಾಡೋದಕ್ಕೆ ಬಂದಿದ್ದೀವಿ. ವಿಶ್ ಮಾಡ್ಬೋದಿತ್ತು, ಆದರೆ ಏಜೆ ಮನೇಲಿಲ್ಲ. ನಿಮಗೆ ಹಣಕಾಸಿನ ವ್ಯವಸ್ಥೆ ನಾನು ಮಾಡ್ತೀನಿ, ನೀವಿನ್ ಹೊರಡ್ಬೋದು. ಎಜೆ ಅವ್ರು ಇಲ್ಲದೆ ಇದ್ರೆ ಏನಂತೆ, ಅವ್ರ ಹೆಂಡತಿ ಇದ್ದಾರಲ್ವಾ, ಅವ್ರ ಕೈಲಾದ್ರೂ ಡೊನೇಷನ್ ಕೊಡ್ಸಿ. ಹೌದು, ನಾವು ಮಿಸ್ಸಸ್ ಏಜೆಗೆ ಸ್ವೀಟ್ ತಿನ್ನಿಸ್ಬೇಕು. ಪ್ಲೀಸ್ ಅವನ್ನ ಬರೋದಕ್ಕೆ ಹೇಳಿ. ಯಾಕೆ ನಮ್ಮ ದುರ್ಗಾಕ್ಕೆ ದುಡ್ಡು ಕೊಟ್ರೆ ಬೇಡ ಅನ್ನತ್ತ ನಿಮ್ಮ ಸೇವಾಶ್ರಮ? ಆಗ ಈ ಮನೆಗೆ ಅತ್ತೆ ಇರಲಿಲ್ಲ, ಹಿರಿ ಸೊಸೆಗೆ ದೊಡ್ಡ ಸ್ಥಾನ ಇತ್ತು. ಈಗ ಈ ಮನೆಗೆ ಅತ್ತೆ ಬಂದಿದ್ದಾರೆ. ಈ ಮನೆ ಯಜಮಾನಿ ಕೈಯಿಂದ ದುಡ್ಡು ತಗೊಂಡ್ರೆ ಅದಕ್ಕೊಂದು ಘನತೆ ಇರುತ್ತೆ ಅಂತ. ನೀವು ಹಿಂಜರಿತಿರೋದು ನೋಡಿದ್ರೆ ಅತ್ತೆ ಸೊಸೆ ಮಧ್ಯೆ ಏನಾದರೂ ನೀವು ಯಾವ ಕೆಲ್ಸಕ್ಕೆ ಬಂದಿದ್ದೀರೋ ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗಿ. ಏಜೆ ಸಂಸಾರ ದುಸಾಬ್ರಿ ನಿಮಗೆ ಬೇಕಾಗಿಲ್ಲ. ಸರಸ್ವತಿ, ಹೋಗಿ ಅವ್ರನ್ನ ಕರ್ಕೊಂಬ. ಅಕ್ಕನ ಸಾವಿಗೆ ಏಜನೆ ಕಾರಣ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಹುಡುಕ್ಬೇಕು ಅಂದ್ರೆ ನೀವು ಮತ್ತೆ ಆ ಮನೆಗೆ ಹೋಗ್ಬೇಕು. ಇದೇ ಕೊನೆ. ನನ್ನ ಪರ್ಮಿಷನ್ ಇಲ್ಲದೆ ನಾನು ನೋಡೋಬೇಡ. ಅಲ್ಲ, ಅಲ್ಲಿ ವಿಕ್ರಮ್ ಹೇಳ್ತಿರೋದಕ್ಕೂ ಇಲ್ಲಿ ಏಜೆ ಆಡ್ತಿರೋದಕ್ಕೂ ಕರೆಕ್ಟಾಗಿ ಸಿಂಕ್ ಆಗ್ತಿದೆಯಲ್ಲ. ಅನ್ಯಾಯವಾಗಿ ಒಂದು ಜೀವ ತೆಗೆದು ಈಗೇನು ಆಗೇ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಿದಾರಲ್ಲ ಈ ಏಜೆ. ಈ ಲೀಲಾ ಅಂದರೆ ನ್ಯಾಯ ಅಂದರೆ ಲೀಲಾ. ನೀವು ಮಾಡಿರೋ ತಪ್ಪಿಗೆ ನಾನು ಸಾಕ್ಷಿ ಹುಡುಕ್ತೀನಿ. ನನ್ನ ಕೈಲಿ ಎಲ್ಲ ಆಗುತ್ತೆ. ಎಸ್, ಎಲ್ಲರೂ ಲೀಲಾ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಿದ್ರು. ಆದರೆ ವಿಕ್ರಮ್ ಮಾತ್ರ ನಿನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಅಕ್ಕನ ಕಳ್ಕೊಂಡಿರೋ ಆ ತಮ್ಮನ ಕಣ್ಣೀರಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಮಿಸ್ಟರ್ ಪರ್ಫೆಕ್ಟ್ ಅಂತ ಮೆರೀತಿರೋ ಆ ಏಜೆಗೆ ಕಂಬೆ ಎಣ್ಸೋಗಿ ಮಾಡ್ತೀನಿ. ಆ ಕಬೋರ್ಡಲ್ಲಿ ನಿನ್ನನ್ನು ಲಾಕಪ್ಪಲ್ಲಿ ಹಾಕಿಸಿ ಲಾಕ್ ಮಾಡೋ ಸಾಕ್ಷಿ ಇದೆ. ನಾನು ಈಗಲೇ ಹುಡುಕ್ತೀನಿ. ಅಯ್ಯೋ, ಭಯ ಆಗ್ತಿದೆಯಲ್ಲ. ಈ ಲೀಲಾ, ನೀನು ಲೀಲಾ ಕಣೆ, ಮುನ್ನುಗ್ಗು, ಏನೂ ಆಗಲ್ಲ. ಏಜೆ, ನೀನು ಇಷ್ಟು ದಿನ ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಿದ್ಯಲ್ಲ,
ಇವಾಗ ನಾನು ಕೊಡ್ತೀನಿ. ಅಯ್ಯೋ, ಏಜ್ ಏನಾದರೂ ಬರ್ತಿದ್ದಾರಾ? ಓ, ನೀವಾ? ನಾನೇನೋ ಏಜೆ ಬಂದರು ಅಂತ ಅನ್ಕೊಂಡೆ. ಹೇಳಿ, ಏನು ಬೇಕಾಗಿತ್ತು? ನಿನ್ನ ಹತ್ರ ಏನಿದೆಯಮ್ಮ ಕೊಡೋದಕ್ಕೆ? ನೀನೇ ದೊಡ್ಡ ವೇಸ್ಟ್ ಬಾಡಿ. ಹೆಲೋ, ಏನು ಅನ್ಕೊಂಡಿದ್ದೀರಾ ನೀವು ನನ್ನ? ಫ್ಯೂಚರ್ ಸೀರಿಯಲ್ ಸ್ಟಾರ್ ನಾನು. ಅಮ್ಮ ತಾಯಿ, ನೀನು ಹೇಳಿದ್ದನ್ನ ಕೇಳಿ 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 ನನ್ನ ಕಿವಿ ಮಿಷನ್ ಹಾಕೊಳ್ಳೋ ಲೆವೆಲ್ಗೆ ಹಾಳಾಗಿ ಹೋಗಿದೆ. ದಯವಿಟ್ಟು ಬಾ ಅಮ್ಮ, ನಿನ್ನ ಯಾರೋ ನೋಡೋದಕ್ಕೆ ಬಂದಿದ್ದಾರೆ. ನನ್ನ ನೋಡೋದಕ್ಕೆ ಬಂದಿದ್ದಾರಾ? ಯಾರು? ಓ, ಮೊನ್ನೆ ರಿಸೆಪ್ಷನ್ಗೆ ವೇದಾಂತ ಮುಲ್ಲೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ನೋಡಕ್ ಬಂದಿದ್ದಾರಾ? ಅದು ಎಷ್ಟು ಅಂತ ಬಿಲ್ಡಪ್ ತಗೋತ್ಯಾ? ನಿನಗೆ ಇದು ಓವರ್ ಅನ್ಸ್ಲಿಲ್ವಾ? ಅದ್ಯಾರೋ ಸಮಾಜ ಸೇವಕರು ಬಂದಿದ್ದಾರೆ, ದುರ್ಗಾ ಅಕ್ಕ ಕರೀತಿದ್ದಾರೆ, ಬಾ. ಹೌದಾ? ಯಾಕಂತೆ? ಹಾ, ನಮ್ಮ ಅತ್ತೆಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಬೇಕಂತೆ. ನಿನ್ ಕೈಯಿಂದ ಅದೇನೋ ತಗೋಬೇಕಂತೆ. ಅದೇನ್ ಕೊಡ್ತೀಯೋ ಅವ್ರು ಅದೇನ್ ತಗೋತಾರೋ. ನಡಿ ಹೋಗೋಣ. ಸೈಡ್ ಸೈಡ್. ಏನ್ ಕಮ್ಮಿ ಇಲ್ಲ. ಅಂತೂ ಇಂತೂ ನನ್ನ ಶತ್ರು ಬಂದ್ಲು. ಮೊದಲು ನನ್ನ ಕೆಲಸ ಮುಗಿಸಿ ಜಾಗ ಖಾಲಿ ಮಾಡಬೇಕು. ನಮಸ್ತೆ ಮೇಡಮ್. ಅಯ್ಯೋ ಅಯ್ಯೋ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನಮಸ್ಕಾರ. ಆಹಾ, ಎಷ್ಟು ಲಕ್ಷಣವಾಗಿದ್ದೀರಾ ನೀವು. ಈ ಮನೇಲಿ ಸೊಸೆಯರು ಅಂದ್ರೆ ಸುಂದ್ರಿಯರು ಅನ್ಕೊಂಡಿದ್ವಿ, ನೀವು ಅವ್ರನ್ನ ಮೀರ್ಸೋ ಥರನೇ ಇದ್ದೀರಾ. ಆಹಾ, ನಿಮ್ಮ ಮುಖದಲ್ಲಿ ಎಂಥ ಕಳೆ, ದೇವಿ ಕಳೆ. ನೀವು ಈ ಮನೆ ಕಾಲಿಟ್ಟಿದ್ದೀರಾ ಅಂದಮೇಲೆ ಏಜೆ ಸರ್ಗೆ ಇನ್ನೂ ಸಕ್ಸಸ್ ಸಿಗುತ್ತೆ. ನೀವು ಈ ಮನೆ ಲಕ್ಷ್ಮಿ. ಹಲೋ ಹಲೋ, ಈ ಮನೇಲಿರೋದು ಒಬ್ಳೆ ಲಕ್ಷ್ಮಿ, ಅದು ನಾನೇ. ನೀವು ಬರೀ ಲಕ್ಷ್ಮಿ, ಇವರು ಈ ಮನೆ ಬೆಳಗೋಕ್ ಬಂದಿರೋ ಮಹಾಲಕ್ಷ್ಮಿ.